ದಿನನಿತ್ಯದಲ್ಲೂ ನಾವು ತ್ಯಾಗ ಮಾಡ್ತೀವಿ, ತುಂಬಾ ಮಾಡ್ತೀವಿ. ಆದರೆ ಆ ತ್ಯಾಗ ಒಂದಿಷ್ಟು ನಿರೀಕ್ಷೆಯ ಜೊತೆಯಲ್ಲಿ ಮಾಡ್ತೀವಿ. ನಾನು ನಿಮಗೋಸ್ಕರ ನನ್ನ ಕೆಲಸನೂ ಬಿಟ್ಕೊಂಡು ಮನೇಲಿ ಕೂತು ನಿಮ್ಮ ಮಕ್ಕಳನ್ನು ನೋಡಿಕೊಂಡು ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ, ಆದರೆ ನನಗೆ ಒಂದು ಪ್ರೀತಿಯಿಂದ ಮಾತಾಡೋದಕ್ಕೂ ನಿಮಗೆ ಸಮಯ ಇಲ್ಲ ಅಂತ ಹೇಳ್ತಿರ್ತೀವಿ. ಅಂದರೆ ಅಲ್ಲಿ ನನ್ನ ತ್ಯಾಗಕ್ಕೆ ನಾನೊಂದಿಷ್ಟು ನಿರೀಕ್ಷೆ ಇಟ್ಟಿದ್ದೇನೆ. ನಾನು ಇಂತಿಂಥ ತ್ಯಾಗ ನಿಮಗೋಸ್ಕರ ಮಾಡಿದ್ದೀನಿ, ಆ್ಯಂಡ್ ಈ ತ್ಯಾಗ ನಾನು ಮಾಡಿದ್ದಕ್ಕೆ ನೀವು ಹಿಂಗೆ ಮಾಡಬೇಕು ಅಂತ. ಇದು ತ್ಯಾಗದ ಬೆಲೆಯನ್ನು ಕಳೆದುಕೊಳ್ಳುವ ಮೂರ್ಖತನ. ಇಲ್ಲಿ ನನ್ನ ತ್ಯಾಗ ಹೇಗಿರಬೇಕಂತಂದರೆ, ನಾನು ಇಷ್ಟಪಟ್ಟು ನನಗೆ ನಿಮಗೋಸ್ಕರ ಈ ಫ್ಯಾಮಿಲಿಯನ್ನು ಕಟ್ಟೋದಕ್ಕೋಸ್ಕರ ನಾನು ಗರ್ಭಿಣಿ ಆಗುವಂಥದ್ದು ನನಗಿಷ್ಟ ಅಂತ ನಾನು ಗರ್ಭಿಣಿ ಆಗಿದ್ದೀನಿ. ನನಗೆ ತಾಯ್ತನದ ಸುಖ ಬೇಕು ಅಂತ ನಾನು ಮಕ್ಕಳನ್ನು ಮಾಡಿದ್ದೇನೆ ಹೊರತಾಗಿ ನಿಮಗೋಸ್ಕರ ನಾನು ಮಕ್ಕಳು ಹೆತ್ತೆ, ನಿಮಗೋಸ್ಕರ ನಾನು ಶಾಲೆ ಬಿಟ್ಟೆ ಅಥವಾ ನಾನು ನನ್ನ ಕೆಲಸವನ್ನು ಬಿಟ್ಟೆ. ನಾನು ಕೆಲಸ ಬಿಟ್ಟಿದ್ದು ಯಾಕೆ? ನನ್ನ ಮಕ್ಕಳೊಟ್ಟಿಗೆ ನಾನು ಸಮಯ ಕಳೆದು ಅವರ ಆರೋಗ್ಯ ಅವರ ಸಂಸ್ಕಾರಕ್ಕಾಗಿ ನನ್ನ ಸಮಯ ಸದ್ವಿನಿಯೋಗ ಆಗಬೇಕು ಅನ್ನೋ ವಿಲ್ಲಿಂಗ್ನೆಸ್ಸಿಂದ ನಾನು ಆ ತ್ಯಾಗವನ್ನು ಮಾಡಿರಬೇಕೇ ಹೊರತಾಗಿ ನಾನು ಎಂಥ ಕೆಲಸದಲ್ಲಿದ್ದೆ, ಜಾಬಿಗೆ ಹೋಗ್ತಿದ್ದೆ, ಮದುವೆ ಆಗಿ ಮಕ್ಕಳಾದ್ಮೇಲೆ ಜಾಬ್ ಬಿಟ್ಟೆ ಮನೇಲಿ ಉಳಿದೆ, ಜಾಬ್ ಬಿಟ್ಟೆ ಮನೇಲಿ ಉಳಿದೆ, ಮಾತೆತ್ತಿದ್ರೆ ಅವರಿಗೆ ಶಾಪ ಹಾಕೋಕ್ಕೆ ಅಂತಲೇ ಹೇಳ್ದಂಗೆ ಮಾಡ್ತಿರ್ತೀರ. ಯಾಕೆ ಮಾಡಬೇಕು ಅಂತ ತ್ಯಾಗನ ಮಾಡಲೇಬಾರ್ದು. ಆ ರೀತಿ ಕೊರಗುವಿಕೆಯಿಂದ ಇರುವವರು ತ್ಯಾಗನೇ ಮಾಡಬಾರ್ದು. ಬಿಕಾಸ್ ಯೋಗ್ಯತೆ ಇಲ್ಲ. ತ್ಯಾಗ ಮಾಡೋದಕ್ಕೂ ಒಂದು ಯೋಗ್ಯತೆ ಇರಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಪ್ರತಿ ಕ್ಷಣ ನೀವು ಮಾಡಿದಂಥಕ್ಕೆ ನೀವು ಕೊರಗ್ತಾ ಇದ್ದೀರಾ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ, ಯಾರಿಗೇನು ಬೆಲೆನೇ ಇಲ್ಲ ಅಂದ್ಕೊಂಡು ನೀವು ಕೊರಗ್ತಿದ್ದೀರಾ, ನೀವು ಆ ಕೊರಗುವಿಕೆಗೆ ಯೋಗ್ಯರು. ನೀವು ಅಪ್ರಿಷಿಯೇಷನಿಗೆ ಯೋಗ್ಯರಲ್ಲ, ಅದಕ್ಕಾಗಿ ನೀವು ಕೊರಗ್ತಾ ಇದ್ದೀರಾ. ನಿಮಗೆ ನಿಜಕ್ಕೂ ನೀವೇನು ಮಾಡ್ತಾ ಇದ್ದೀರಾ, ಎಷ್ಟು ಅದ್ಭುತವಾದ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ ಅನ್ನೋ ಅಂದು ಅರ್ಥ ನಿಮಗಾಗಿದ್ದಿದ್ರೆ ಆ ತ್ಯಾಗವನ್ನು ವಿಲ್ಲಿಂಗ್ನೆಸ್ಸಿಂದ ಮಾಡ್ತಿದ್ರಿ. ನಾನಿವತ್ತು ಕೆಲಸ ಬಿಟ್ಟು ಮನೇಲಿ ಕೂತು ಈ ಮುಸುರೆ ತಿಕ್ತಾ ಇದ್ದೀನಿ, ಮಕ್ಕಳನ್ನ ನೋಡ್ಕೋತಿದ್ದೀನಿ, ಅವ್ರ ಡೈಪರ್ ಚೇಂಜ್ ಮಾಡ್ತಿದ್ದೀನಿ, ಮನೆ ಕೆಲಸವನ್ನು ನಾನು ಮನೆ ಕ್ಲೀನಿಂಗನ್ನು ಮಾಡ್ತಿದ್ದೀನಿ ಅಂತಂದರೆ ಯಾಕೆ ಮಾಡ್ತಿದ್ದೀನಿ? ನನಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಈ ಮಕ್ಕಳ ಸಂಸ್ಕಾರ ಮುಖ್ಯ, ಅವರ ಆರೋಗ್ಯ ಮುಖ್ಯ. ಹಾಗಾಗಿ ನಾನು ಮಾಡ್ತಿದ್ದೀನಿ ಅನ್ನೋ ಖುಷಿ ಇರಬೇಕು. ನಾನು ಉಳ್ಕೊಂಡಿರೋ ಈ ಮನೆ ಸ್ವಚ್ಛವಾಗಿರಬೇಕು. ನಾವು ತಿಂದಂತಹ ನನ್ನ ಮನೆಯವ್ರು ತಿಂದಂತಹ ಪ್ಲೇಟ್ಗಳು ಪಾತ್ರೆಗಳು ಸ್ವಚ್ಛವಾಗಿರಬೇಕು ಅನ್ನೋ ಅಗತ್ಯ ನನಗೂ ಇದೆ ಅಲ್ವಾ? ಬರೀ ಅವರಿಗೋಸ್ಕರ ಅವ್ರ ಮುಸುರೆ ತಿಕ್ಕದೆ ಅಂದರೆ ಅವರಿಗೋಸ್ಕರ ಅಷ್ಟೇ ಮಾಡ್ತಿರೋದಲ್ಲ ಇದು. ನನಗೆ ನಾನಿರುವ ಜಾಗ, ನನಗೆ ನಾನು ಅಡುಗೆ ಮಾಡುವ ಕೋಣೆ ಸ್ವಚ್ಛವಾಗಿರಬೇಕು. ಆ ವಿಲ್ಲಿಂಗ್ನೆಸ್ಸಿಂದ ನಾನು ಮಾಡ್ತಿದ್ದೀನಿ ಅನ್ನುವಂತಹ ಒಂದು ನಿಮ್ಮ ಥಿಂಕಿಂಗನ್ನು ಬದಲು ಮಾಡ್ಕೊಳ್ಳಿ. ಖುಷಿಯಿಂದ ಮಾಡಿ. ಹೇಗೂ ತ್ಯಾಗ ಮಾಡೋದು ಮಾಡಿ ಆಗಿದೆ. ಆ ತ್ಯಾಗನ ಕೊರಗ್ತಾ ಯಾಕೆ ಮಾಡ್ತೀರಾ? ಕಿರ್ಚಾಡ್ತಾ ಯಾಕೆ ಮಾಡ್ತೀರಾ? ಹಾಗೆ ಮಾಡಿ ನಿಮ್ಮ ವ್ಯಾಲ್ಯೂವನ್ನು ಕಳ್ಕೊಳ್ತೀರಾ. ನೀವೇ ನಿಮ್ಮ ವ್ಯಾಲ್ಯೂವನ್ನು ನಿಮ್ಮ ಮನೆಯವರೆದುರು ಕಳ್ಕೊತೀರಾ. ಅದ್ರ ಬದಲು ಮಾಡೋದನ್ನು ಪ್ರೀತಿಯಿಂದ ಮಾಡಿ. ಹೇಗೂ ಈಗ ಮಾಡ್ತಾ ಇದ್ದೀರಾ. ಕೆಲಸ ಬಿಡೋದು ಬಿಟ್ಟಾಗಿದೆ, ಜವಾಬ್ದಾರಿ ತೊಗೊಂಡಾಗಿದೆ. ನಿಮ್ಮ ಹಗಲು ರಾತ್ರಿ ಗಂಡ ಮಕ್ಕಳು ಮನೆ ಸಂಸಾರ ಅಂತ ತೆಗೆದು ಕೊಟ್ಟಾಗೋಗಿದೆ. ಹೆಂಗಿದ್ರೂ ಅದಾಗಿದೆ ಕೊಟ್ಟು. ಅದನ್ನು ಬೈತಾ ಕೊರಗ್ತಾ ಕಿರ್ಚಾಡ್ತಾ ಸಿಟ್ಟು ಮಾಡ್ಕೊಳ್ತಾ ಹತ್ಕೊಳ್ತಾ ಮಾಡ್ತೀರೋ, ಅಥವಾ ಖುಷಿಯಿಂದ ಸಮಾಧಾನದಿಂದ ನನ್ನ ಮನೆ, ಇದು ನನ್ನ ಸಾಧನೆ, ಇದು ನನ್ನ ವ್ರತ ಅಂತ ಅಂದ್ಕೊಂಡು ಭಗವಂತನಿಗೆ ಸಮರ್ಪಣೆ. ಇವತ್ತು ನಾನು ಈ ಪಾತ್ರ ತಿಕ್ತಾ ಇದ್ದೀನಲ್ಲ, ಇದೇ ನಂದು ಷೋಡಶೋಪಚಾರ ಪೂಜೆ. ಇವತ್ತು ಪ್ರತಿಯೊಂದು ಪಾತ್ರೆಯನ್ನು ಉಜ್ಜುವಾಗಲೂ ಆ ಒಂದು ಮಹಾಶಿವ ಕಾಶಿ ವಿಶ್ವನಾಥನನ್ನೇ ಮುಟ್ಟಿ ಅವನನ್ನು ತಿಕ್ಕಿ ಸ್ನಾನ ಮಾಡಿಸಿ ಅವನಿಗೆ ಅಭಿಷೇಕ ಮಾಡಿಸಿದ ರೀತಿಯಲ್ಲಿ ನಾನು ಪಾತ್ರೆ ತೊಳಿತಿದ್ದೀನಿ ಅನ್ನೋ ಭಾವ ಯಾಕೆ ಬರಲ್ಲ? ಯಾಕೆ ನೀವು ಮಾಡೋ ಪ್ರತಿ ಕೆಲಸದಲ್ಲಿ ದೇವರನ್ನು ನೋಡೋಕ್ಕಾಗಲ್ಲ? ದೇವರು ಎಲ್ಲ ಕಡೆ ಇದ್ದೀವಿ ಅಂತ ಕತೆ ಕೇಳ್ತೀವಿ, ಪುರಾಣ ಕೇಳ್ತೀವಿ, ಪ್ರವಚನ ಕೇಳ್ತೀವಿ, ಹಿರಣ್ಯಕಶ್ಯಪು ಕತೆ ಕೇಳಿ ಅಲ್ಲಿ ಬಿಟ್ಬಿಡ್ತೀವಿ. ನಮ್ಗೆ ಯಾಕೆ ನಾವು ಮಾಡೋ ಪ್ರತಿ ಕೆಲಸದಲ್ಲಿ ಭಗವಂತನ ನೋಡೋಕ್ಕಾಗಲ್ಲ? ಆಗತ್ತೆ. ನೀವು ಮನಸ್ಸು ಮಾಡಿದರೆ, ನೀವು ಹಾಕ್ಕೊಂಡಿರೋವಂಥ ಕನ್ನಡಕ ಬದಲಾಯಿಸ್ಕೊಂಡ್ರೆ, ಈಗ ಸದ್ಯಕ್ಕೆ ನೀವು ಕೊರಗುವಿಕೆ, ಕೋಪ, ಸಿಟ್ಟು, ಅಸಹನೆ ನಾನೆಲ್ಲ ಬಿಟ್ಕೊಂಡು ಇಲ್ಲಿ ಮನೇಲಿ ಕೂತಿದ್ದೀನಿ, ಇವರೆಲ್ಲ ಹೊರಗೆ ಹೋಗಿ ಅವ್ರವ್ರ ಜೀವನದಲ್ಲಿ ಆರಾಮಾಗಿದ್ದಾರೆ ಅನ್ನುವಂಥ ಕನ್ನಡಕ ಹಾಕ್ಕೊಂಡಿದ್ದೀರ. ಆ ಕನ್ನಡಕ ತೆಗೀರಿ. ನಾನೆಷ್ಟು ಪ್ರೀತಿಯಿಂದ ಇದನ್ನೆಲ್ಲ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ. ಸ್ವತಃ ಭಗವಂತನ ಸೇವೆನೇ ಮಾಡಿದ ರೀತಿಯಲ್ಲಿ ನಾನು ಮನೆ ಕೆಲಸ ಇರ್ಬೋದು, ಆಫೀಸ್ ಕೆಲಸ ಆಗಿರ್ಬೋದು, ಮಕ್ಕಳ ಕೆಲಸ ಆಗಿರ್ಬೋದು, ಅಥವಾ ಮನೆಯಲ್ಲಿರೋ ಹಿರಿಯರ ಸೇವೆ ಆಗಿರ್ಬೋದು, ಪ್ರತಿಯೊಂದರಲ್ಲೂ ದೇವರನ್ನೇ ಕಂಡು ನಾನು ಅದನ್ನ ಮಾಡ್ತಾ ಇದ್ದೀನಿ ಅನ್ನುವಂಥ ಕನ್ನಡಕ ಹಾಕ್ಕೊಳ್ಳಿ. ಆವಾಗ ಎಲ್ಲದರಲ್ಲಿ ಒಂದು ಸಾರ್ಥಕತೆ ಸಿಗತ್ತೆ. ಅದು ನಿಮ್ಮ ಆತ್ಮಜ್ಞಾನದತ್ತ ನಿಮ್ಮನ್ನು ಕೊಂಡೊಯ್ಯುತ್ತೆ.
ಯಾಕಂದರೆ ಇಲ್ಲಿ ಇಷ್ಟೊಂದು ತ್ಯಾಗ ಮಾಡ್ತಿದ್ದೀರಾ ನೀವು. ಎಲ್ಲ ಈವನ್ ಕೆಲಸಕ್ಕೆ ಹೋಗೋರು ಅಷ್ಟೇ, ಏನು ಕೆಲಸಕ್ಕೆ ಹೋಗೋರು ಕಡಿಮೆ ಅಂತ ಹೇಳ್ತಿಲ್ಲ ನಾನು. ಮನೆಯೆಲ್ಲ ಜವಾಬ್ದಾರಿಯನ್ನು ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಜೊತೆಯಲ್ಲಿ ಕೆಲಸವನ್ನು ನಿಭಾಯಿಸೋದು. ಇನ್ನೂ ಎಷ್ಟೋ ಜನ ಹಿರಿಯರಿದ್ದೀರಾ, ಮನೆ ಮಕ್ಕಳು ಸಂಸಾರ ಅಂತ ಅಷ್ಟೇ ಅಲ್ಲದೆ ಇನ್ನೂ ಮೊಮ್ಮಕ್ಕಳ ಜವಾಬ್ದಾರಿ ತೊಗೊಂಡವರು ಎಷ್ಟೊಂದು ಜನ ಇಲ್ಲಿದ್ದೀರಾ ನೀವು. ಎಂಥ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಾ ನೀವು ಗೊತ್ತಾ. ಇಷ್ಟೊಂದು ಅದ್ಭುತವಾದ ಪುಣ್ಯ ಕೆಲಸ ಮಾಡ್ತಿದ್ದೀರಾ ನೋಡಿ. ಒಂದು ಹಕ್ಕಿ ಪ್ರಾಣಿ ಪಕ್ಷಿಗಳು ಕೂಡ ತಮ್ಮ ಮಕ್ಕಳಿಗೆ ರೆಕ್ಕೆ ಬಲಿತ ಮೇಲೆ ಮಕ್ಕಳನ್ನು ಬಿಟ್ಟು ತಾವು ತಮ್ಮ ಜೀವನ ನೋಡ್ಕೊಂಡು ಹೋಗ್ಬಿಡತ್ತೆ. ಅಂಥದ್ರಲ್ಲಿ ನೀವು ಮಕ್ಕಳನ್ನು ನೋಡಿಕೊಂಡು ಅವರ ಭವಿಷ್ಯ ರೂಪಿಸಿದ್ದಷ್ಟೇ ಅಲ್ಲದೆ ಇವತ್ತಿಗೆ ಕೂತು ಅವರ ಅವರ ಮಕ್ಕಳು ಅಂದರೆ ನಿಮ್ಮ ಮೊಮ್ಮಕ್ಕಳೇ ಲಾಲನೆ ಪಾಲನೆಯಲ್ಲೂ ನೀವು ಹೆಗಲು ಕೊಡ್ತಾ ಇದ್ದೀರಾ ಅಂತಂದರೆ ಎಂಥ ಅದ್ಭುತವಾದಂತಹ ಒಂದು ಸಾಧನೆ ಗೊತ್ತಾ ನಿಮ್ಮದು. ನೀವು ಮಾಡ್ತಾ ಇರೋ ಸಾಧನೆ ಚಿಕ್ಕದಲ್ಲ. ಅಯ್ಯೋ ನಾವೇನು ಮನೇಲಿದ್ದು ಮಕ್ಕಳು ನೋಡ್ಕೊಳ್ಳೋದು, ಇಲ್ಲ. ನೀವು ನಿಮ್ಮ ಮಕ್ಕಳು ಇಷ್ಟು ದೊಡ್ಡವರಾದ ಕೂಡ ಅವರ ಮಕ್ಕಳಿಗೋಸ್ಕರ ನೀವಿಷ್ಟು ಸಮಯ ಕೊಡ್ತಿದ್ದೀರಾ. ನಿಮ್ಮ ಈ ಇಳಿ ವಯಸ್ಸಿನಲ್ಲೂ ನೀವು ಮೊಮ್ಮಕ್ಕಳ ಸೇವೆ ಮಾಡ್ತಿದ್ದೀರಾ. ನಿಮ್ಮ ಮಕ್ಕಳನ್ನ ಎಷ್ಟು ಎತ್ತಿ ಮುದ್ದಾಡಿದ್ರು ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದ ನಿಮ್ಮ ಮೊಮ್ಮಕ್ಕಳನ್ನ ಎತ್ತಿ ಮುದ್ದಾಡ್ತಿದ್ದೀರಾ ಅಂತಂದರೆ ಇದು ಎಷ್ಟೋ 100 ಶಿವರಾತ್ರಿ ಮಾಡಿದಷ್ಟು ಪುಣ್ಯದ ಕೆಲಸ ಅದು. ಅದನ್ನು ಕೊರಗ್ತಾ ಮಾಡಬಾರ್ದು, ಖುಷಿಯಿಂದ ಮಾಡಬೇಕು. ದೈವಿ ಸಂಕಲ್ಪ ಇದು, ದೇವರ ಸೇವೆನೇ ನಾನು ಮಾಡ್ತಿದ್ದೀನಿ ಅನ್ನುವಂತಹ ಸಮಾಧಾನದಿಂದ, ಪ್ರೀತಿಯಿಂದ, ಸಾರ್ಥಕತೆಯಿಂದ ಮಾಡಬೇಕು. ಆಗ ನಮಗೆ ನಿಜವಾದ ಅರ್ಥದಲ್ಲಿ ಈ ಹಬ್ಬ, ಆಚರಣೆ, ವ್ರತ ಇದರ ಫಲ ಸಿಗತ್ತೆ. ಮೇಯ್ನಾಗಿ ಇದೆಲ್ಲದರ ಉದ್ದೇಶ ಏನು? ನಿಮ್ಮ ಜೀವನ ಒಳ್ಳೆಯದಾಗಬೇಕು, ಜೀವನದ ಗುಣಮಟ್ಟ ಚೆನ್ನಾಗಿರಬೇಕು, ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ, ಪ್ರಾಣಶಕ್ತಿಯ ಹರಿವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಮನಸ್ಸಿನ ಭಾವನೆಗಳಲ್ಲಿ ಸ್ಥಿರತೆ ಬರಲಿಕ್ಕೆ, ಜ್ಞಾನಮಯ ಕೋಶ ನಿಮ್ಮ ಆತ್ಮಜ್ಞಾನದತ್ತ ನಿಮ್ಮನ್ನು ಕೊಂಡೊಯ್ಯೋದಕ್ಕೆ, ಆನಂದಮಯ ಕೋಶ ಸದಾಕಾಲ ನಿಮ್ಮನ್ನು ಆನಂದವಾಗಿ ಇಡೋದಕ್ಕೆ ಸಹಾಯ ಆಗಬೇಕಂತಲೇ ಈ ವ್ರತ ಆಚರಣೆ ಎಲ್ಲ ಮಾಡೋದು. ಎಷ್ಟೋ ವರ್ಷಗಳಿಂದ ವ್ರತ ಎಲ್ಲ ಮಾಡ್ತಿದ್ದೀನಿ, ಆದರೆ ಶರೀರ ರೋಗಗಳ ಗುಂಪಾಗಿದೆ. ಪ್ರತಿ ವರ್ಷ ಅಯ್ಯೋ ನನಗೆ ಸಿಕ್ಕಾಪಟ್ಟೆ ಮ್ಯಾಮ್, ದಿನ ಇಷ್ಟು 1 ತಾಸು ಪೂಜೆ ಮಾಡ್ತೀನಿ, ದಿನ ಇಷ್ಟು ಮಾಡ್ತೀನಿ, ಎಲ್ಲ ದಿನ ಉಪವಾಸ, ಏನೇನೋ ಗುರುವಾರ ಒಪ್ಪತ್ತು, ಇನ್ನೊಂದು ಉಪವಾಸ, ಏನೇನೋ ಪೂಜೆ ಪುನಸ್ಕಾರ ವ್ರತ ಅಂತ ನಾನು ಮಾಡದೆ ಇದ್ದಿದ್ದೇ ಬಾಕಿ ಇಲ್ಲ. ಆದರೆ ನನ್ನಲ್ಲಿ ಪ್ರಾಣ ಚೈತನ್ಯನೇ ಕುಂದುತ್ತಾ ಇದೆ ಅಂದರೆ ಎಲ್ಲೋ ಏನೋ ತಪ್ಪಾಗ್ತಿದೆ ಅಂತಲೇ ಅರ್ಥ ತಾನೆ. ಎಲ್ಲ ದೇವಸ್ಥಾನಕ್ಕೆ ಹೋಗದೇ ಇರೋ ದೇವಸ್ಥಾನ ಇಲ್ಲ ಮೇಡಮ್. ನಾವು ತುಂಬ ಹೋಗ್ತಿರ್ತೀವಿ, ತುಂಬ ಪೂಜೆ ಮಾಡಿಸ್ತಿರ್ತೀವಿ. ಅಲ್ಲಿ ಆ ದೇವಸ್ಥಾನದಲ್ಲಿ ಈ ಪೂಜೆ, ಈ ದೇವಸ್ಥಾನದಲ್ಲಿ ಈ ಪೂಜೆ, ಮತ್ತೊಂದು ದೇವಸ್ಥಾನದಲ್ಲಿ ಇನ್ನೊಂದು ಪೂಜೆ. ಆದರೆ ನನ್ನ ಮನಸ್ಸು ಅನ್ನೋ ದೇವಸ್ಥಾನದಲ್ಲಿ ಬರೀ ಕೋಪ, ದ್ವೇಷ, ಮನಸ್ತಾಪ, ಬೇಜಾರು, ಕೀಳರಿಮೆ, ಅಸಹನೆ ಅಥವಾ ಸಂಶಯ, ಸಂದೇಹ, ಅಸಮಾಧಾನ ಇದೇ ತುಂಬಿಕೊಂಡಿದೆ ಅಂತಂದರೆ ಈ ಹೂಗಳನ್ನೇ ಹಾಕಿ ಪೂಜೆ ಮಾಡ್ತೀರಾ ನೀವು ನಿಮ್ಮನ್ನು? ಏನು ಎಂಥ ಅರ್ಥ ಇದೆ ಹೇಳಿ ಈ ಪೂಜೆಗೆ? ದಿನ ಬೆಳಗಾದರೆ ಮುಖದ ಮೇಲೆ ಒಂದು ನಗು ಬರ್ತಾ ಇಲ್ಲ, ನಿಮಗೆ ನಿಮ್ಮ ಜೀವನದ ಬಗ್ಗೆ ಒಂದು ಸಮಾಧಾನ ಇಲ್ಲ ಅಂತಂದರೆ ಯಾವ್ಯಾವುದೋ ದೇವಸ್ಥಾನದಲ್ಲಿ ಪೂಜೆ ಕೊಟ್ಕೊಂಡು ಏನು ಮಾಡ್ತೀರಾ ನೀವು? ಇನ್ನಷ್ಟು ನಿಮ್ಮ ಅಹಂಕಾರ ಪುಷ್ಟಿ ಮಾಡ್ಕೊಳ್ತಿದ್ದೀರಾ. ಇನ್ನಷ್ಟು ನಾನು ಆ ಪೂಜೆ ಮಾಡಿಸ್ದೆ, ನಾವು ಈ ಪೂಜೆ ಮಾಡಿಸ್ವಿ, ನಾನು ಈ ದೇವಸ್ಥಾನಕ್ಕೆ ಹೋದೆ, ಆ ದೇವಸ್ಥಾನಕ್ಕೆ ಹೋದೆ, ಎಲ್ಲ ದೇವಸ್ಥಾನಕ್ಕಂತ ಹೋದೆ, ಮನೆ ಬಂದು ಮತ್ತೆ ಇಲ್ಲೇ ನಾನು ಡಿಪ್ರೆಷನ್ನಲ್ಲೇ ಇದ್ದೀನಿ. ನಾನು ಮತ್ತೆ ಮನೇಲಿ ಕೂತು ನನ್ನ ಮೇಲೆ ನನಗೆ ಅಸಮಾಧಾನ, ನನ್ನ ಮೇಲೆ ನನಗೆ ಕೀಳರಿಮೆ, ನಮ್ಮವ್ರ ಮೇಲೆ ನನಗೆ ಕೋಪ, ನನ್ನ ಮನೆಯವ್ರು ಕಂಡ್ರೂ ನನಗಾಗಲ್ಲ, ನನ್ನ ಅತ್ತೆ ಕಂಡ್ರೂ ನನಗಾಗಲ್ಲ, ನನ್ನ ಮಕ್ಕಳು ಏನು ಮಾಡಿದ್ರು ನನಗೆ ಸಾಕಾಗಲ್ಲ. ಏನು ಮಾಡ್ತೀರಾ ಇಂಥ ಆಚರಣೆ ಇಟ್ಕೊಂಡು ನೀವು? ಏನು ಅರ್ಥ ಇದೆ ನೀವು ಮಾಡಿರೋ ಇಷ್ಟು ವರ್ಷ ನೀವು ಮಾಡಿರೋ ಪೂಜೆಗೆ ಅರ್ಥ ಏನಿದೆ? ಅದು ನಿಜವಾಗಿ ಅದೆಲ್ಲ ಪೂಜೆಗೆ ಇವತ್ತು ಅರ್ಥ ಬರಬೇಕಂದ್ರೆ ನಿಮ್ಮ ಭಾವನೆಗಳನ್ನು ನೈವೇದ್ಯವಾಗಿಡಿ. ಏನು ಕೊಡ್ತೀಯೋ ಕೊಡು ದೇವ್ರೆ. ನಾನು ಕೊಡೋದೇನು? ಪ್ರೀತಿ, ಸಹನೆ, ತಾಳ್ಮೆ, ಧೈರ್ಯ, ಆತ್ಮವಿಶ್ವಾಸ, ಇದನ್ನೇ ನಾನು ಕೊಡೋದು. ನನ್ನ ಹತ್ರ ಇರೋದಿದೆ, ನಾನು ಇದನ್ನೇ ಕೊಡ್ತೀನಿ ಅಂತ ಯಾಕೆ ಹೇಳಲ್ಲ ನೀವು? ಆಗ ಆಚರಣೆ ಬದಲಾಗತ್ತೆ. ಹಾಗೆ ಜ್ಞಾನದ ಹರಿವು ಕೇವಲ ಇವ್ರು ನನ್ನ ಬಗ್ಗೆ ಏನಂದ್ರು, ಅವ್ರು ನನ್ನ ಬಗ್ಗೆ ಏನಂದ್ರು, ಇವ್ರು ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರ, ಇವ್ರು ಒಳ್ಳೆಯವರ, ಇವ್ರು ಕೆಟ್ಟವರ, ಅವ್ರ ತಲೆಯಲ್ಲಿ ಏನು ಓಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಜ್ಞಾನ ಅಲ್ಲ. ನಿಮ್ಮೊಳಗೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಜ್ಞಾನ. ನಿಮ್ಮನ್ನು ನೀವು ಅರ್ಥಕೊಳ್ಳೋದು ಜ್ಞಾನ. ಮನೇಲಿ ಕೂತ್ಕೊಂಡು ಏನೋ ನನ್ನ ಎದುರೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಮೇಡಮ್, ನನ್ನ ಆದ್ನಿಗೆ ನನ್ನನ್ನು ಕಂಡ್ರೆ ಆಗಲ್ಲ, ನನ್ನ ಅತ್ತಿಗೆಗೆ ನನ್ನ ಕಂಡ್ರೆ ಆಗಲ್ಲ, ನನ್ನ ಅತ್ತೆಗೆ ನನ್ನ ಕಂಡ್ರೆ ಆಗಲ್ಲ, ಎಲ್ಲರೂ ಮುಂದಿಂದ ಚೆನ್ನಾಗಿರ್ತಾರೆ ಬಟ್ ಹಿಂದ್ಗಡೆಯಿಂದ ಏನು ಟಾರ್ಚರ್ ಕೊಡ್ತಾರೆ, ಅಯ್ಯೋ ದೇವ್ರೆ ಏನು ಕೇಳ್ತೀರಾ ಮೇಡಮ್ ಅಂತ ಎಷ್ಟು ಜನ ಬಂದು ನನ್ನ ಹತ್ರ ಕತೆ ಹೇಳ್ತಿರ್ತಾರೆ. ಬಟ್ ನಾನು ಹೇಳೋದು, ಹಿಂದಿಂದ ಏನಾದರೂ ಮಾಡ್ಕೊಂಡು ಹೋಗಲಿ, ಅಟ್ಲೀಸ್ಟ್ ಮುಂದಿಂದಾದರೂ ನಿಮ್ಮ ಎದುರು ಚೆನ್ನಾಗಿರೋ ಥರ ನಾಟಕ ಮಾಡ್ತಿದ್ದಾರಲ್ವಾ, ಖುಷಿ ಪಡಿ. ಅವ್ರಿಗೆ ಆ ಅನಿವಾರ್ಯತೆ ಏನಿದೆ? ಎದುರುಗಡೆಯಿಂದನೂ ಬಂದು ನಿಮ್ಮ ಎದುರು ನಾಟಕ ಮಾಡಿದ್ರೆ ಏನು ಜೀವನ ಕಳಿಯಲ್ವಾ ಅವರದ್ದು? ಏನಾಗತ್ತೆ? ಏನೂ ಆಗೋದಿಲ್ಲ. ಅಂಥದ್ರಲ್ಲೂ ವಿಲ್ಲಿಂಗ್ನೆಸ್ಸಿಂದ ನಿಮ್ಮ ಎದುರು ಅವರು ಚೆನ್ನಾಗಿರೋ ಹಾಗಾದರೂ ಮಾಡ್ತಿದ್ದಾರಲ್ಲ, ನಿಮ್ಮ ಎದುರುಗಡೆ ಆದರೂ ಅಷ್ಟೊತ್ತು ಪರಿಶ್ರಮ ಪಟ್ಟು ಒಳ್ಳೆಯವರ ರೀತಿಯಲ್ಲಿ ಇದ್ದಾರಲ್ಲ, ಅದಕ್ಕೆ ನೀವು ಬೆಲೆ ಕೊಡ್ಬೇಕು ತಾನೆ.
ಅದ್ರ ಹಿಂದೂ ಪರಿಶ್ರಮ ಇದೆ ತಾನೆ. ಹೀಗೆ ಅವರು ಹೇಗೆ ಬೇಕಾದರೂ ಇರಲಿ, ಅವ್ರು ಹಿಂದೊಂಥರ ಮುಂದೊಂಥರ, ಅವರೆಲ್ಲ ಹೆಂಗಿದ್ದಾರೆ, ಯಾರ್ಯಾರ ಥಾಟ್ ಪ್ರೊಸೆಸ್ ಹೆಂಗೆ, ಇವರೆಷ್ಟು ಮೋಸ ಮಾಡ್ತಾರೆ, ಅವರೆಷ್ಟು ಮೋಸ ಮಾಡ್ತಾರೆ, ಇವರೇನು ಯೋಚನೆ ಮಾಡ್ತಾರೆ, ಇವ್ರು ನನ್ನೆದ್ರೇನೋ ಚೆನ್ನಾಗಿರ್ತಾರೆ, ನನ್ನ ಹಿಂದಿಂದ ನನ್ನ ಬಗ್ಗೆ ಮಾತಾಡ್ಕೋತಾರ, ನನ್ನ ದಪ್ಪ ಅಂತಾರ, ನಾನು ಸಣ್ಣ ಅಂತಾರ, ನಾನು ಬೆಳ್ಳಿಗೆ ಅಂತಾರ, ನನ್ನ ಕೂದಲು ಖಾಲಿಯಾಗಿದೆ ಅಂತಾರ, ಏನಂತಾರೆ ಅಂತ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು ಜ್ಞಾನ ಅಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಜ್ಞಾನ. ನಿಮ್ಮೊಳಗೆ ಏನಿದೆ, ಈ ಶರೀರಕ್ಕೆ ಏನು ಬೇಕು, ಏನು ತಿಂದರೆ ಈ ಶರೀರ ಇನ್ನೂ ಹಾಳಾಗತ್ತೆ, ಏನು ತಿಂದರೆ ಈ ಶರೀರ ಇನ್ನೂ ಚೆನ್ನಾಗಿರುತ್ತೆ, ಪ್ರಾಣ ಚೈತನ್ಯದ ಹರಿವು ನನ್ನೊಳಗೆ ಹೇಗಿದೆ, ನನ್ನೊಳಗೆ ಆ ಶಿವ ಮತ್ತು ಶಕ್ತಿಯ ಯೂನಿಯನ್ ಆಗ್ತಾ ಇದೆಯಾ ಇಲ್ವಾ, ನನ್ನ ಮನಸ್ಸಿನ ಭಾವನೆಗಳು ಹೇಗಿದೆ, ಇವತ್ತು ಇಡೀ ದಿನ ನಾನು ಮಾಡೋ ಜವಾಬ್ದಾರಿಗಳನ್ನು ನಾನು ಪ್ರೀತಿಯಿಂದ ಮಾಡಿದ್ನ, ಕೋಪದಿಂದ ಮಾಡಿದ್ನ, ಹತ್ಕೊಂಡು ಮಾಡಿದ್ನ, ಅಥವಾ ಏನೋ ದುಃಖದಿಂದ ಮಾಡಿದ್ನ, ನಾನು ಹೇಗೆ ಮಾಡಿದೆ ಅನ್ನೋದನ್ನು ನನ್ನನ್ನು ನಾನು ಅರ್ಥಕೊಳ್ಳೋದು ಜ್ಞಾನ. ಆಗ ಆನಂದ ಸಿಗತ್ತೆ ನಿಮಗೆ. ನೀವು ಬರೀ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇವ್ರೇನಂತಾರೆ, ಇವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ, ಇವ್ರ ಯೋಚನೆ ಏನಿದೆ, ಇವ್ರೇನು ಮಾಡ್ತಿದ್ದಾರೆ ಅನ್ನುವಂಥ ಯೋಚನೆಯಲ್ಲೇ ನೀವು ಕಳೆದ್ರೆ ಅದು ಅವ್ರಿಗೆ ಆಗಿ ನೀವು ಇನ್ವೆಸ್ಟ್ ಮಾಡ್ತಿರೋ ಜ್ಞಾನ, ಬಹಿರ್ಮುಖ ಜ್ಞಾನ, ಅದು ನಿಮಗೆ ಉಪಯೋಗ ಆಗೋದಿಲ್ಲ. ಒನ್ ಸೈಡ್ ಕಾಂಟ್ರಿಬ್ಯೂಷನ್ ಇದ್ದಾಗ ಹೇಗೆ ಸಮಾಧಾನ ಮಾಡೋದು, ನೋ ಅಪ್ರಿಷಿಯೇಷನ್, ನೋ ಗ್ರ್ಯಾಟಿಟ್ಯೂಡ್, ಕಂಪ್ಯಾರಿಸನ್ ಮಾಡಿದಾಗ ಹೇಗೆ ಇರೋದು. ಇಲ್ಲಿ ಒನ್ ಸೈಡ್ ಟೂ ಸೈಡ್ ಅನ್ನೋದು ಇಲ್ಲವೇ ಇಲ್ಲ. ನಾನು ಮಾಡ್ತಿದ್ದೀನಿ, ಅದು ಕಂಪ್ಲೀಟ್ ಅಷ್ಟೇ. ಅವರು ಮಾಡಬೇಕಂತ ಇರೋದು ಅಗೇನ್ ವಿತ್ ಎಕ್ಸ್ಪೆಕ್ಟೇಷನ್ ಮಾಡಿದ ಹಾಗೆ. ನಮಗೆ ಬೇಡ. ಅವರಿಗೆ ಅವರವರ ಕರ್ಮಫಲ ಏನು ಕೊಟ್ಟಿದ್ದಾನೆ ಭಗವಂತ, ಅವರಿಗೇನು ರೂಲ್ಸ್ ಕೊಟ್ಟಿದ್ದಾನೆ, ಅವರದ್ದೇನು ಡೈಲಾಗ್ ಕೊಟ್ಟಿದ್ದಾನೆ, ಅವರದನ್ನ ಮಾಡ್ತಾರೆ. ನಾನೇನು ಮಾಡ್ತಿದ್ದೀನಿ ಅದನ್ನು ನಾನು ಕಂಪ್ಲೀಟಾಗಿ ಮಾಡಬೇಕು. ಇಲ್ಲಿ ಒನ್ ಸೈಡೆಡ್ ಕಾಂಟ್ರಿಬ್ಯೂಷನ್, ಟೂ ಸೈಡೆಡ್ ಕಾಂಟ್ರಿಬ್ಯೂಷನ್ ಅಂತ ಇಲ್ಲವೇ ಇಲ್ಲ. When I am contributing something, I should know that I am complete. ಅಲ್ಲಿ ಅದು ಹೀಗೆ ಮುಂದೆ ಹೋಗಿ ಹಿಂದೆ ಬಂದ ಮೇಲೆ ಕಂಪ್ಲೀಟ್ ಆಗೋದಲ್ಲ ಚಕ್ರ. ನನ್ನಿಂದ ಒಂದು ಸಂಕಲ್ಪ ಸಿದ್ಧ ಆಯಿತು, ನಾನಿದು ಮಾಡ್ತೀನಿ ಈ ಕೆಲಸ ಅಂತ, ನಾನು ಸಂಪೂರ್ಣವಾದ ಇನ್ವಾಲ್ವ್ಮೆಂಟಿಂದ ಆ ಕೆಲಸ ಮಾಡಿ ಮುಗಿಸ್ದೆ, ಅಲ್ಲಿಗೆ ಸರ್ಕಲ್ ಕಂಪ್ಲೀಟು. ನನ್ನಿಂದ ಸಂಕಲ್ಪ ಶುರುವಾಯಿತು, ನಾನಲ್ಲಿ ಮಾಡಿದೆ, ಅವರಿಂದ ಅಪ್ರಿಷಿಯೇಷನ್ ಬಂದು ವಾಪಸ್ ಸರ್ಕಲ್ ಕಂಪ್ಲೀಟ್ ಆಗೋದು ಇಲ್ಲ. ಇದು ತಪ್ಪು ಲೆಕ್ಕಾಚಾರ. ಇಂತಹ ಲೆಕ್ಕಾಚಾರದ ಮೇಲೆ ನಾವು ಡಿಪೆಂಡ್ ಆಗಿದ್ದರೆ ಈ ಜನ್ಮದಲ್ಲಿ ಬಹುಶಃ ಖುಷಿಯಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ ಬದುಕೋಕ್ಕಾಗಲ್ಲ. ನಿಮ್ಮಲ್ಲಿ ಆ ಹಠಮಾರಿತನನೇ ಜಾಸ್ತಿ ಅಂದರೆ, ಎಲ್ರಿಗೂ ಹೇಳ್ತಾ ಇರೋದು, ನಿಮ್ಮಲ್ಲಿ ಈ ಹಠಮಾರಿತನನೇ ಜಾಸ್ತಿ ಅಂತಿದ್ರೆ ಹಠಮಾರಿತನದಲ್ಲೇ ಜೀವನ ಮುಗಿಯುತ್ತೆ. ಬಹುಶಃ ಬೆಟರ್ ಲಕ್ ಇನ್ ನೆಕ್ಸ್ಟ್ ಜನ್ಮ ಅನ್ನೋ ಥರ ಮುಂದೆ ಯಾವುದೋ ಜನ್ಮದಲ್ಲಾದರೂ ನೀವು ನಿಮ್ಮನ್ನು ಬದಲಾಯಿಸ್ಕೊಂಡ್ರೆ, ನಿಮ್ಮ ಹಠಮಾರಿತನ ಬಿಟ್ಟರೆ ಖುಷಿ, ಸಮಾಧಾನ, ನೆಮ್ಮದಿ ಅನ್ನೋದನ್ನು ಬದುಕಲ್ಲಿ ನೋಡಬಹುದು. ಇಲ್ಲಪ್ಪ, ನಾನಿಷ್ಟು ಮಾಡಿದ್ದೀನಿ ಅವರದನ್ನ ಹೇಳಬೇಕು, ನಾನಿಷ್ಟು ಮಾಡಿದ್ದೀನಿ ಅವರನ್ನ ರೆಕಗ್ನೈಸ್ ಮಾಡಬೇಕು, ನಾನಿಷ್ಟು ಮಾಡಿದ್ದೀನಿ ಅವ್ರದಕ್ಕೆ ಅಪ್ರಿಷಿಯೇಷನ್ ಮಾಡಬೇಕು, ಆವಾಗಲೇ ನನ್ನ ಸರ್ಕಲ್ ಕಂಪ್ಲೀಟ್ ಅನ್ನೋಂಥ ಕೂತ್ರೆ ಇದು ಅಗೇನ್ ನಿಮ್ಮ ಅಜ್ಞಾನವನ್ನು ತೋರಿಸುತ್ತೆ. ನೀವೆಷ್ಟು ಮಾಡಿದ್ದೀರಾ ಅದು ನಿಮಗೆ ಗೊತ್ತಿರಬೇಕು, ನೀವು ಅಪ್ರಿಷಿಯೇಟ್ ಮಾಡ್ಕೋಬೇಕು ನಿಮ್ಮನ್ನು ಅಷ್ಟೇ, ಅಲ್ಲಿಗೆ ಸರ್ಕಲ್ ಕಂಪ್ಲೀಟ್. ನಾನು ಏನನ್ನೇ ಮಾಡ್ತಾಯಿದ್ರು ಅವರಿಂದ ಅಪ್ರಿಷಿಯೇಷನ್ ಸಿಗಲಿ ಅಂತ ನಾನು ಮಾಡ್ತಾ ಇಲ್ಲ, ನನಗೆ ಈ ಕೆಲಸ ಮಾಡೋದು ಇಷ್ಟ ಅಂತ ನಾನು ಮಾಡ್ತಿದ್ದೀನಿ. ನನಗೆ ಈ ಕೆಲಸ ಇಷ್ಟ ಅಂತ ನಾನು ಮಾಡ್ತಾ ಇದ್ದಾಗ ನನ್ನನ್ನು ನಾನು ಅಪ್ರಿಷಿಯೇಟ್ ಮಾಡ್ಕೋಬೇಕು, ನನಗೆ ಸಮಾಧಾನ ಸಿಗಬೇಕು ನನ್ನೊಳಗಿಂದ. ಅಷ್ಟಾಯಿತು ಅಂತಂದರೆ ನಮ್ಮ ಜನ್ಮ ಅಲ್ಲಿಗೆ ಸಾರ್ಥಕ, ನಮ್ಗಲ್ಲಿ ಖುಷಿ ಆಗುತ್ತೆ, ನಾವು ನೆಮ್ಮದಿಯಿಂದ ಬದುಕೋಕ್ಕಾಗತ್ತೆ. ಅದ್ರ ಬದಲು ಅವರು ಹೇಳಲಿ, ಇವ್ರು ಹೇಳಲಿ, ಅವ್ರ ಗ್ರ್ಯಾಟಿಟ್ಯೂಡ್ ತೋರಿಸ್ಲಿ, ಅಗೇನ್ ಸ್ವಾರ್ಥ. ಅಗೇನ್ ನಾವು ನಮ್ಮ ಮನಸ್ಸಲ್ಲಿ ಇನ್ನೂ ಆ ಸ್ವಾರ್ಥ, ನಮ್ಮ ಜ್ಞಾನಮಯ ಕೋಶದಲ್ಲಿ ಇನ್ನೂ ಅಜ್ಞಾನ ಇಟ್ಕೊಂಡಿದ್ದೀವಿ ಅಂತಲೇ ಅರ್ಥ. ನನ್ನ ಕಾಂಟ್ರಿಬ್ಯೂಷನ್ ಅನ್ನೋದು ಕಂಪ್ಲೀಟ್, ಅಲ್ಲಿಂದ ವಾಪಸ್ ಬಂದ್ರಷ್ಟೇ ಅದು ಕಂಪ್ಲೀಟ್ ಆಗುತ್ತೆ ಅನ್ನೋದು ಅಜ್ಞಾನ. ಇಲ್ಲಿ ಅಗೇನ್ ಒಳ್ಳೆಯವರು ಕೆಟ್ಟವರು ಅಂತಲ್ಲ, ಅಜ್ಞಾನ ಅದಷ್ಟೇ. ಅವರದನ್ನ ಎಕ್ನಾಲೇಜ್ ಮಾಡಿ ಅವರು ವಾಪಸ್ ಕೊಟ್ಟಾಗ ಅವರು ಜ್ಞಾನಿಗಳು. ಆದರೆ ಎಲ್ಲರಿಗೂ ಎಲ್ಲ ಜ್ಞಾನಿಗಳೇ ಸಿಗಬೇಕಂತಂದರೆ ಹೇಗಾಗತ್ತೆ? ಈ ಸಂಸಾರ ಅನ್ನೋ ಸಾಗರ ನಡ್ಕೊಂಡು ಹೋಗ್ಬೇಕಲ್ವ. ಎಲ್ಲ ಥರದವರು ಇರ್ತಾರೆ. 5 ಬೆರಳು ಒಂದೇ ಥರ ಇರೋದಿಲ್ಲ. ಒಂದು ಕಾಡಲ್ಲಿ ಒಂದೇ ಥರದ ಮರ ಇದ್ಬಿಡತ್ತಾ? ಇಲ್ಲ, ಕಳೆಗಳಿರುತ್ತೆ, ಹುಲ್ಲುಗಳಿರುತ್ತೆ, ಗಿಡಗಳಿರುತ್ತೆ, ಮರಗಳಿರುತ್ತೆ, ಬಳ್ಳಿಗಳಿರುತ್ತೆ, ಎಲ್ಲ ಸೇರಿ ಒಂದು ಕಾಡು ಅಂತ ಅನಿಸ್ಕೊಳ್ಳುವಂಥದ್ದು. ಹಾಗೆಯೇ ನಮ್ಮ ಜೀವನದಲ್ಲಿ ಎಲ್ಲ ನನ್ನ ಥರನೇ ಇರಬೇಕಂತಂದರೆ ನಾವು ಇನ್ನು ಮ್ಯೂಸಿಯಮಲ್ಲೋ ಝೂದಲ್ಲೋ ಇರಬೇಕು. ಎಲ್ಲ ಒಂದೇ ಥರದ ಮನುಷ್ಯರನ್ನೇ ಇಡುವಂಥದ್ದು ಹಾಗಾಗಲ್ಲ. ಎಲ್ಲ ಒಂದೇ ಥರ ಇರೋದಿಲ್ಲ. ಅವರೆಲ್ಲ ಅವರವರ ರೀತಿಯಲ್ಲಿದ್ದು ನಮ್ಮ ಆತ್ಮಜ್ಞಾನಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ಎಪ್ರಿಷಿಯೇಟ್ ಮಾಡಬೇಕು. ನಮ್ಮನ್ನು ನಾವು ಎಪ್ರಿಷಿಯೇಟ್ ಮಾಡಿ ನಾವು ಮಾಡುವಂಥ ಪ್ರಯತ್ನ, ನಾವು ಮಾಡುವಂಥ ಎಫರ್ಟ್ ಏನಿದೆ ಅದನ್ನು ಮನಪೂರ್ವಕವಾಗಿ ಮಾಡಬೇಕು.
ಅಲ್ವಾ? ಎಸ್, ಓಕೆ. ಅದ್ಭುತ ಮಾತುಗಳು ಮ್ಯಾಮ್. ಒಂದು ಕ್ಷಣ ನಮ್ಮ ಆಲೋಚನೆಗಳನ್ನು ಬದಲಾವಣೆ ಮಾಡ್ತೀರಾ. ನಾನು ನಿನ್ನೆ ಇಡೀ ದಿನ ಸಮಾಧಾನದಿಂದ ಕಳೆತೆ, ಒಂದು ಸಾರಿ ಕೂಡ ನೋವನ್ನು ಸಿಟ್ಟನ್ನು ಮಾಡಿಕೊಳ್ಳಿಲ್ಲ. ಧನ್ಯವಾದ. ವಾವ್, ಅದ್ಭುತ. ನೋಡಿ, ಶಿವರಾತ್ರಿಗೆ ಎಂಥ ಅದ್ಭುತವಾದಂತಹ ಒಂದು ಸಾರ್ಥಕತೆ ನನ್ನ ಬದುಕಿಗೆ ನೀವು ಕೊಡ್ತಾ ಇದ್ದೀರಾ ಅಂತ ಎಷ್ಟು ಖುಷಿ ಆಗುತ್ತೆ. ಇದನ್ನೆಲ್ಲ ನೋಡಿದಾಗ ಮನಸ್ಸು ತುಂಬಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯುವರ್ ವರ್ಡ್ಸ್ ಈಸ್ ಬೋತ್ ಲೈಫ್ ಚೇಂಜಿಂಗ್. ವರ್ಕ್ ಈಸ್ ವರ್ಷಿಪ್. ಗ್ರೇಟ್ಫುಲ್ ಟು ಯು ಮ್ಯಾಮ್. ಲೈಫ್ ಈಸ್ ಹ್ಯಾಪಿ. ಬಿ ಹ್ಯಾಪಿ ಆಲ್ವೇಸ್. ಎಸ್, ಕರೆಕ್ಟ್. ಲೈಫ್ ಇರೋದು ಸಾಧನೆಗೋಸ್ಕರ ಇರೋದು, ಸೆಲೆಬ್ರೇಷನಿಗೋಸ್ಕರ ಇರೋದು. ಕಷ್ಟಪಟ್ಟು ಮಾಡದೆ ಇಷ್ಟಪಟ್ಟು ಮಾಡೋದು ತುಂಬ ಖುಷಿ ಮಾಡಿಸ್ಬೇಕು. ಕರೆಕ್ಟ್. ಗ್ರ್ಯಾಟಿಟ್ಯೂಡ್ ಈಸ್ ಆ್ಯಟಿಟ್ಯೂಡ್. ಅದು ನಿಮ್ಮದಾಗಿರಬೇಕು. ಅವ್ರು ಅದನ್ನು ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ವರ್ಡ್ಸ್. ನ್ಯೂ ಥಾಟ್ ಟುವರ್ಡ್ಸ್ ಮೈ ಲೈಫ್. ಎಸ್, ಇದೇ ನಮ್ಮ ಒಂದು ಉದ್ದೇಶನೇ ಅದು. ಶಕ್ತಿಯಿಂದ ಸ್ಥಿರತೆಯೆಡೆಗೆ ಉದ್ದೇಶವೇ ಇದು. ನಾವೇನು ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಎಲ್ಲವನ್ನು ನಾವು ಮನಪೂರ್ತಿಯಾಗಿ ಮಾಡಬೇಕು.